ಗುರು, ರಾಹು ಮತ್ತು ಕೇತುಗಳು ರಾಶಿ ಬದಲಾವಣೆ ಮಾಡಲಿವೆ. ಈ ಮಾಸದಲ್ಲಿ ಯಾವ ಗ್ರಹವೂ ವಕ್ರಿಯಾಗಿಲ್ಲ ಎಂಬುದು ಸಮಾಧಾನಕರವಾದ ಅಂಶ. ಆತ್ಮೀಯರೇ, ತಮಗೆಲ್ಲ ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ. ತಾವೆಲ್ಲ ಪ್ರೀತಿ ಮತ್ತು ವಿಶ್ವಾಸದಿಂದ ಈ ಚಾನಲನ್ನು ವೀಕ್ಷಣೆ ಮಾಡುತ್ತಿದ್ದೀರಿ. ಅದಕ್ಕಾಗಿ ತಮಗೆಲ್ಲ ತುಂಬು ಹೃದಯದ ವಂದನೆಗಳನ್ನ ಸಲ್ಲಿಸುತ್ತಿದ್ದೇನೆ. ನನ್ನ ಮುಖ್ಯ ಉದ್ದೇಶ ಗ್ರಹಗಳ ಸಂಚಾರ ಪ್ರತಿಯೊಂದು ನಕ್ಷತ್ರಗಳಲ್ಲಿ ಆದಾಗ ಯಾವ ರೀತಿಯ ಪರಿಣಾಮಗಳು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೆಯುತ್ತದೆ ಎಂಬುದನ್ನು ತಮಗೆ ತಿಳಿಯಪಡಿಸುವುದು. ಈ ವಿಷಯಗಳನ್ನು ತಾವು ಪಾಲಿಸಿ ನಾನು ತಿಳಿಸುವ ದಿನಾಂಕಗಳಂದು ಯಾವ ರೀತಿ ಬದಲಾವಣೆ ಆಗುತ್ತದೆ ಎಂಬುದನ್ನು ತಿಳಿದುಕೊಂಡು ಜೀವನದಲ್ಲಿ ಯಶಸ್ವಿಯಾಗಲಿ ಎಂಬುದು ನನ್ನ ಆರೈಕೆ. ಚಾನಲನ್ನು ತಾವು ಇಷ್ಟಪಟ್ಟರೆ ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ, ಅವರೂ ಸಹ ಈ ಚಾನಲ್ಗೆ ಚಂದಾದಾರರಾಗಲು ಸಹಾಯ ಮಾಡಿ. ಈಗ ಕಳೆದ ಮಾಸದಲ್ಲಿ ನಾನು ತಿಳಿಸಿರುವ ದಿನಾಂಕದಂದು ಯಾವ ರೀತಿ ಬದಲಾವಣೆ ಆಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಮಾರ್ಚ್ 28, 29 ಈ ದಿನಾಂಕ ಬಹಳ ಘೋರವಾದ ದಿನಾಂಕ ಎಂದು ನಾವು ಹೇಳಬಹುದು. ಕಾರಣ, ಥಾಯ್ಲ್ಯಾಂಡ್, ಮಯನ್ಮಾರ್, ಇಂಡೋನೇಷ್ಯಾಗಳಲ್ಲಿ 7.7ರಿಂದ 7.9 ತೀವ್ರತೆ ಇರುವ ಭೂಕಂಪನ ಸಂಭವಿಸಿ ಸಾವಿರಾರು ಜನರು ತಮ್ಮ ಪ್ರಾಣವನ್ನು ತ್ಯಜಿಸಿದ್ದಾರೆ. ಅಂದು ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಇತ್ತು ಎಂಬುದು ತಾವು ಅರ್ಥ ಮಾಡಿಕೊಳ್ಳಿ. ಅದೇ ರೀತಿ ಏಪ್ರಿಲ್ 2ನೇ ತಾರೀಕು ಡೊನಾಲ್ಡ್ ಟ್ರಂಪ್, ಅಮೆರಿಕದ ಅಧ್ಯಕ್ಷರು, ಟ್ಯಾಕ್ಸ್ ಬಗ್ಗೆ ಘೋಷಣೆಯನ್ನ ಮಾಡಿದ್ದಾರೆ. ಆ ಘೋಷಣೆಯಿಂದ ಪ್ರತಿಯೊಂದು ದೇಶದಲ್ಲಿಯೂ ಕೋಲಾಹಲ ಎದ್ದಿದೆ. ವ್ಯವಹಾರಗಳು ಬಹಳ ಏರುಪೇರು ಕಂಡಿವೆ. ಇದನ್ನು ತಾವು ಅರ್ಥ ಮಾಡಿಕೊಳ್ಳಿ. ಕ್ರಿಕೆಟ್ ವಿಷಯಕ್ಕೆ ಬಂದರೆ, ಏಪ್ರಿಲ್ 10ರಂದು KL ರಾಹುಲ್ ರವರು 53 ಬಾಲ್ಗಳಲ್ಲಿ 93 ರನ್ನನ್ನು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹೊಡೆದು ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ದಾರೆ. KL ರಾಹುಲ್ ಬಗ್ಗೆ ಕಳೆದ ಹಲವಾರು ವಿಡಿಯೋಗಳಲ್ಲಿ ನಾನು ವಿವರಣೆ ನೀಡಿದ್ದೇನೆ. ಅದೇ ರೀತಿ ಏಪ್ರಿಲ್ 12ರಂದು ಅಭಿಷೇಕ್ ಶರ್ಮಾ 55 ಬಾಲ್ಗಳಲ್ಲಿ 141 ರನ್ ಬಾರಿಸಿ ಅದ್ಭುತ ಆಟ ಆಡಿದ್ದಾರೆ. ಇವರ ಬಗ್ಗೆಯೂ ಸಹ ಕಳೆದ ವಿಡಿಯೋಗಳಲ್ಲಿ ನಾನು ಉಲ್ಲೇಖ ಮಾಡಿದ್ದೆ. ಇನ್ನು ಸ್ಟಾಕ್ ಮಾರ್ಕೆಟ್ಗೆ ಬಂದರೆ, ಮಾರ್ಚ್ 25ರಂದು 23,869 ಹೈ ನಲ್ಲಿ ಇದ್ದ ನಿಫ್ಟಿ ಏಪ್ರಿಲ್ 7ರಂದು 21,743ಕ್ಕೆ ಕುಸಿದಿತ್ತು. ಅಂದರೆ ಮಾರ್ಚ್ 25ರ ನಂತರ
ಹಾಗೂ ಏಪ್ರಿಲ್ 7ರ ದಿನಾಂಕಗಳ ಮಧ್ಯೆ 1507 ಅಂಕಗಳ ಕುಸಿತ ಕಂಡಿತ್ತು. ಅದೇ ರೀತಿ ಏಪ್ರಿಲ್ 8ರಂದು ಗ್ಯಾಪ್ ಅಪ್ ಓಪನಿಂಗ್ ಆಗಿ 285 ಪಾಯಿಂಟ್ಗಳ ಮುನ್ನಡೆ ಸಾಧಿಸಿತ್ತು. ದಿನಾಂಕ 17 ಏಪ್ರಿಲ್ ರಂದು 23,851ಕ್ಕೆ ಮುಕ್ತಾಯಗೊಂಡಿದೆ. ಅಂದರೆ ಹೆಚ್ಚು ಕಡಿಮೆ ಮಾರ್ಚ್ 25ರ ಹೈ 23,869ಕ್ಕೆ ಹತ್ತಿರವಾಗಿ ಮುಕ್ತಾಯಗೊಂಡಿದೆ. ಇದನ್ನ ವಿ ಶೇಪ್ಡ್ ರಿಕವರಿ ಎನ್ನುತ್ತಾರೆ. ಇದು ಒಂದು ಒಳ್ಳೆಯ ಬೆಳವಣಿಗೆ. ಈಗ ನಾವು 2025ರ ಮೇ ಮಾಸದ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಈ ಮಾಸದಲ್ಲಿ ಬದಲಾವಣೆ ತರುವ ದಿನಾಂಕಗಳು 7, 12, 15, 16, 20, 21, 24, 26 ಮತ್ತು 28. ಈ ದಿನಾಂಕಗಳಲ್ಲಿ 15 ಮತ್ತು 20 ಬಹಳ ಮುಖ್ಯವಾದವು. ಇವುಗಳನ್ನು ಒಂದೆಡೆ ತಾವು ಬರೆದಿಟ್ಟುಕೊಳ್ಳಿ. ಈ ಮಾಸದಲ್ಲಿ ಗುರು, ರಾಹು ಮತ್ತು ಕೇತುಗಳು ರಾಶಿ ಬದಲಾವಣೆ ಮಾಡಲಿವೆ. ರಾಹು ಮತ್ತು ಕೇತು ಗ್ರಹಗಳು ದಿನಾಂಕ 20 ಮೇ 2025ರ ಮಧ್ಯಾಹ್ನ 3:17 ಕುಂಭರಾಶಿಯನ್ನ ಪ್ರವೇಶ ಮಾಡಲಿವೆ. ಅದೇ ರೀತಿ ಗುರುಗ್ರಹ 14 ಮೇ 2025ರ ಮಧ್ಯರಾತ್ರಿ 1:56 ಮಿಥುನ ರಾಶಿಯನ್ನ ಪ್ರವೇಶ ಮಾಡಲಿದೆ. ಈ ರಾಶಿಗಳ ಬದಲಾವಣೆಯಿಂದ ಪ್ರತಿಯೊಬ್ಬ ವ್ಯಕ್ತಿಯ ವೃತ್ತಿ ಮತ್ತು ಸಂಬಂಧಗಳಲ್ಲಿ ಬದಲಾವಣೆ ಆಗುವುದು ಗ್ಯಾರಂಟಿ. ಇದನ್ನ ತಾವು ಅರ್ಥ ಮಾಡಿಕೊಳ್ಳಿ. ಈ ಮಾಸದಲ್ಲಿ ಯಾವ ಗ್ರಹವೂ ವಕ್ರಿಯಾಗಿಲ್ಲ ಎಂಬುದು ಸಮಾಧಾನಕರವಾದ ಅಂಶ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಕಡಿಮೆಯಾಗುತ್ತವೆ. ನೀವು ಅಕ್ಕಪಕ್ಕದ ಮನೆಯವರ ಜೊತೆ ಒಳ್ಳೆಯ ಸಂಬಂಧವನ್ನು ಹೊಂದುತ್ತೀರಿ. ನಿಮ್ಮ ವ್ಯಕ್ತಿತ್ವ ಮತ್ತು ಬುದ್ಧಿಶಕ್ತಿ ಈ ಅವಧಿಯಲ್ಲಿ ಚೆನ್ನಾಗಿರಲಿದೆ. ನಿಮ್ಮ ಹಾಸ್ಟೆಲ್ನಲ್ಲಿರುವ ಮಕ್ಕಳು ಯಶಸ್ಸನ್ನು ಕಾಣುತ್ತಾರೆ. ನಿಮ್ಮ ತಾಯಿ ಸಂತೋಷದಿಂದಿದ್ದು ಒಳ್ಳೆಯ ಆರೋಗ್ಯ ಇರುತ್ತದೆ. ನಿಮ್ಮ ಮನೆಯಲ್ಲಿ ಶಾಂತವಾದ ವಾತಾವರಣ ಇರಲಿದೆ. ನೀವು ಈ ಅವಧಿಯಲ್ಲಿ ವಾಹನ, ಜಮೀನು ಅಥವಾ ತೋಟ ಖರೀದಿಗಾಗಿ ಯತ್ನಿಸಿದರೆ ಯಶಸ್ಸನ್ನು ಕಾಣುತ್ತೀರಿ. ನೀವು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ಒಳ್ಳೆಯ ಲಾಭ ಪಡೆಯುತ್ತೀರಿ. ನೀವು ಕೃಷಿಕರಾಗಿದ್ದರೆ ಈ ಅವಧಿಯಲ್ಲಿ ನಿಮಗೆ ಯಶಸ್ಸು ಸಿಗಲಿದೆ. ನಿಮಗೆ ಪಿತ್ರಾರ್ಜಿತ ಆಸ್ತಿಗಳು ಸಿಗುವ ಸಂಭವ ಇದೆ. ನಿಮಗೆ ಬರಬೇಕಾದ ಇನ್ಶೂರೆನ್ಸ್ ಹಣ ಕೈ ಸೇರಲಿದೆ. ನಿಮ್ಮ ವಿದೇಶದಲ್ಲಿನ ಹಣಕಾಸಿನ ವ್ಯವಹಾರದಲ್ಲಿ ಯಶಸ್ಸನ್ನು ಕಾಣುತ್ತೀರಿ. ನೀವು ಪ್ರಯಾಣದಲ್ಲಿ ಆದಷ್ಟು ಹುಷಾರಾಗಿರಿ. ಅಪಘಾತವಾಗುವ ಸಂಭವ ಇದೆ. ನೀವು ಕೆಲಸದಿಂದ ವಜಾ ಆಗಿದ್ದರೆ ಅಥವಾ ಕಡ್ಡಾಯ ನಿವೃತ್ತಿಯಾಗಿದ್ದರೆ ಮರು ನೇಮಕ ಸಂಭವ ಇದೆ. ನಿಮ್ಮ ಉನ್ನತ ವ್ಯಾಸಂಗ ಯಶಸ್ಸು ಕಾಣಲಿದೆ. ನಿಮ್ಮ ಕೆಲಸದಲ್ಲಿ ಉತ್ತಮ ಬದಲಾವಣೆ ಕಂಡುಬರಲಿದೆ.
ನೀವು ಒಳ್ಳೆಯ ಧರ್ಮ ಕಾರ್ಯಗಳನ್ನು ಮಾಡುತ್ತೀರಿ. ನಿಮ್ಮ ಸಂಶೋಧನೆ ಮತ್ತು ಆವಿಷ್ಕಾರಗಳು ಯಶಸ್ಸು ಕಾಣುತ್ತವೆ. ನೀವು ಸಂತಸದ ಹಡಗು ಅಥವಾ ವಿಮಾನದ ದೂರ ಪ್ರಯಾಣವನ್ನು ಆನಂದಿಸುತ್ತೀರಿ. ನಿಮ್ಮ ಪುಸ್ತಕ ಪ್ರಕಟಣೆಗಳು ಯಶಸ್ಸು ಕಾಣುತ್ತವೆ. ನಿಮ್ಮ ಹಣಕಾಸು ಮತ್ತು ಸಂಪತ್ತು ಈ ಅವಧಿಯಲ್ಲಿ ಹೆಚ್ಚಾಗುವುದಿಲ್ಲ. ನಿಮ್ಮ ಕುಟುಂಬದಲ್ಲಿ ಮಕ್ಕಳ ಜನನ ಅಥವಾ ಮದುವೆಯಿಂದ ಸದಸ್ಯರ ಸೇರ್ಪಡೆ ಆಗುವುದಿಲ್ಲ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮಗೆಲ್ಲ ವಂದನೆಗಳು. ಈ ವಿಡಿಯೋದಲ್ಲಿರುವ ವಿಷಯಗಳು ತಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ, ಅವರೂ ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಎಂದು ಕೋರುತ್ತಿದ್ದೇನೆ. ವಂದನೆಗಳು.